ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಹಿಂದಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ಕಿಗೆ ರಂಗೋಲಿ ಡಿಸೈನ್ ಕೊಟ್ಕೊಂಡು ಹಾಗೆ ಲೋಟಸ್ ಡಿಸೈನ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೆ. ಇವತ್ತು ಫ್ರಂಟ್ ನೆಕ್ ಡಿಸೈನ್ನ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತಾಯಿದ್ದೀನಿ. ಬ್ಯಾಕ್ ನೆಕ್ಕಿಗೆ ನಾನು ಏನು ಮಾಡಿದ್ದೆ, ಇಲ್ಲಿ ರಂಗೋಲಿ ಡಿಸೈನ್ ಕೊಟ್ಕೊಂಡು ಮಿಡಲಲ್ಲಿ ಲೋಟಸ್ದು ಸ್ಕೆಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ. ಹಾಗೆ ಬೋಟ್ ನೆಕ್ಕಿಗೆ ರಂಗೋಲಿ ಡಿಸೈನ್ ಕೊಟ್ಕೊಂಡು ಸ್ಕ್ಯಾಲಪ್ ಡಿಸೈನ್ ಕೊಟ್ಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದ್ದೀನಿ. ಇವತ್ತು ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಉಳಿಸಿದ್ದೀನಿ ಇಲ್ಲಿ ವರ್ಕ್ ಹಾಕೋದು, ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು. ಈ ಡಿಸೈನ್ಗೆ ಸೈಡಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಲೈನ್ ಹಾಕ್ಕೊಂಡು ಇದೇ ಥರನೇ ಸ್ಕ್ಯಾಲಪ್ ಡಿಸೈನ್ ಕೊಟ್ಕೊಂಡು ಹಾಗೆ ರಂಗೋಲಿ ಡಿಸೈನ್ನ ಹಾಕಿ ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿಂದ ಫ್ರಂಟ್ ನೆಕ್ ಬರುತ್ತಲ್ವ, ಇವತ್ತು ಫ್ರಂಟ್ ನೆಕ್ಕಿಂದು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ಈ ವರ್ಕು, ಇದೇ ವರ್ಕು ಇಲ್ಲಿ ಯಾವ ರೀತಿಯಾಗಿ ಡೀಪ್ ಬರುತ್ತೆ, ಡೀಪಿಗೆ ಈ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಯಾಕೆ ಅಂದರೆ ನಾವು ಫ್ರಂಟಲ್ಲಿ ಓಪನ್ ಇಟ್ಕೊಂಡು ಬ್ಯಾಕಲ್ಲಿ ಫುಲ್ ಯಾಕೆ ಕ್ಲೋಸ್ ಮಾಡಿದ್ದೀವಿ ಅಂದರೆ, ಈ ರೀತಿ ವರ್ಕ್ ಮಿಡಲ್ ಬರಬೇಕು ಅನ್ನೋದಕ್ಕೋಸ್ಕರ ಬ್ಯಾಕಲ್ಲಿ ಫುಲ್ ಕವರ್ ಮಾಡಿಕೊಂಡು ಫ್ರಂಟಲ್ಲಿ ಓಪನ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಬರುತ್ತೆ, ಕಾಜಾ ಪಟ್ಟಿ ಬರುತ್ತೆ, ಹಾಗೆ ಕ್ರಾಸ್ ಬೆಲ್ಟ್ ಬರುತ್ತೆ. ಹಾಗೆ ಇದು ನಾವು ಬೋಟ್ ನೆಕ್ ಶೇಪು ಸ್ವಲ್ಪ ಜಾಸ್ತಿ ಅಗಲವಾಗಿ ತೊಗೊಂಡಿರ್ತೀವಲ್ವ, ಇದೇ ಶೇಪನ್ನೇ ಫ್ರಂಟ್ ನೆಕ್ಕಿಗೆ ತೊಗೋಬೇಕು. ಫ್ರಂಟ್ ನೆಕ್ಕಿಗೆ ತೊಗೊಂಡಾಗ ನಾವು ಫ್ರಂಟ್ ನೆಕ್ಕು ಡೀಪ್ ಎಷ್ಟು ತೊಗೋಬೇಕು ಅಷ್ಟರೊಳಗೆ ಡೀಪ್ ತಗೊಂಡು ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ನಾನು ಬ್ಯಾಕ್ ನೆಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಡಿಸೈನ್ ಯಾವ ರೀತಿಯಾಗಿ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ನಾನು ಡಿಸೈನ್ ಎಲ್ಲಿವರೆಗೂ ಹಾಕ್ಕೊಂಡಿದ್ದೆ ಅಲ್ಲಿವರೆಗೂ ಮಾತ್ರ ಮಾರ್ಕ್ ಮಾಡ್ಕೋತೀನಿ. ಇದು ರಫ್ ಸ್ಕೆಚ್ ಮಾತ್ರ. ನೀವು ಬ್ಲೌಸ್ಗೆ ಲೆಂತ್ ಜಾಸ್ತಿ ಇಟ್ಕೊಂಡು ಇದು ಮಿಡಲ್ ಬರೋ ಥರ ಹಾಕ್ಕೊಂಡು ಈ ವರ್ಕ್ ಎಲ್ಲಿ ಬರುತ್ತೆ ಅಲ್ಲಿನೇ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ರಂಗೋಲಿ ಡಿಸೈನ್ ಕೊಟ್ಕೊಂಡು ವರ್ಕ್ನ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ರಫ್ ಸ್ಕೆಚ್ ಆಗಿರೋದಕ್ಕೋಸ್ಕರ ಸ್ವಲ್ಪ ನಾನು ಜಾಸ್ತಿ ಲೆಂತ್ ತೊಗೊಂಡಿಲ್ಲ, ಸುಮ್ಮನೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ವರ್ಕ್ ಮಾಡಿ ತೋರಿಸಿದ್ದೀನಿ. ಈಗ ನಾನು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಇದಕ್ಕೆ ರಂಗೋಲಿ ಡಿಸೈನ್ ಕೊಟ್ಕೋತೀನಿ. ನೋಡಿ, ಈಗ ನಾನು ಮಾರ್ಕರ್ ಪೆನ್ಸಿಲ್ ತೊಗೊಂಡಿನಿ. ಸ್ಟ್ರೇಟಾಗಿ ಈ ಕಡೆ ಸೈಡಿಂದ ಈ ಕಡೆ ನಾವು ಎಲ್ಲಿ ಡಿಸೈನ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಒಂದು ಲೈನ್ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಲೈನ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಬರ್ಬೋದು, ಆದರೆ ಪೂರ ಕೆಳಗಡೆ ಹೋಗಬೇಡಿ. ಈ ಕಡೆನೂ ಒಂದು ಲೈನ್ ಹಾಕ್ಕೋತೀನಿ. ನೋಡಿ, ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೊಸ ಹೊಸ ವೀಡಿಯೋಗಳು ಯಾವ್ಯಾವ ಇರುತ್ತೆ ಏನೇನಿಲ್ಲ ಅಂತ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಕೆಲವೊಬ್ಬರು ನೀಟಾಗಿ ಬರುತ್ತಾ ಇಲ್ವಾ ಅಂತ ಅಂದ್ಕೋತಾರೆ. ಆದರೆ ನೀವೇನು ಮಾಡಬೇಕು ಅಂದರೆ, ಫಸ್ಟು ಫ್ರೇಮ್ ಮೂಮೆಂಟ್ ಮಾಡೋದು ಹಾಗೆ ಹ್ಯಾಂಡ್ ಮೂಮೆಂಟ್ ಮಾಡೋದನ್ನು ಫಸ್ಟು ಕಲೀರಿ. ಆಮೇಲೆ ನೀವೇನಿದೆ ಅಲ್ಲ ಸಣ್ಣದಾಗಿ ಒಂದೊಂದು ಫ್ಲವರ್ ಆಯಿತು, ಯಾವುದೇ ಆಯಿತು, ನಾನು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಅಂತಲೇ ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ನೋಡಿ ಅದರಲ್ಲಿ ಗೊತ್ತಿದೆ ನಾನು ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡಿದ್ದೀನಿ, ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ನಿಧಾನವಾಗಿ ಅದರಲ್ಲಿ ನೋಡ್ಕೊಳ್ಳಿ, ತುಂಬಾ ನೀಟಾಗಿ ಬರುತ್ತೆ. ಹೇಳಬೇಕಂದ್ರೆ ನಾನು ಇಷ್ಟೆಲ್ಲ ವರ್ಕ್ ಮಾಡಿದ್ದೀನಿ ಅಂತ ನನಗೆ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಒಂದೊಂದು ಸರಿ. ಆ ಥರ ನನಗೆ ಅನುಭವ ಆಗಿದೆ ಈ ವರ್ಕಲ್ಲೆಲ್ಲ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ, ಯಾವುದೇ ಸಂಶಯ ಇಲ್ಲ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಬಂದಿದೆನಾ ಇಲ್ವಾ ಅಂತ. ಈಗ ಬನ್ನಿ, ನಾನು ಲೈನ್ ಆ ಕಡೆಯಿಂದ ಈ ಕಡೆಯಿಂದ ಹಾಕ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಈ ರೀತಿಯಾಗಿ ರಂಗೋಲಿ ಡಿಸೈನ್ ಕೊಟ್ಕೋತಾ ಬರ್ತೀನಿ. ನೋಡಿ, ಸಿಂಪಲ್ ಆಗಿರೋ ಡಿಸೈನೇ ಆಯ್ಕೆ ಮಾಡ್ಕೊಳ್ಳಿ ನೀವು. ಯಾಕಂದರೆ ತೀರಾ ಓವರ್ ಆದರೆ ಚೆನ್ನಾಗಿರಲ್ಲ ಬ್ಲೌಸಿಗೆ. ನಾನು ನೋಡಿ ನನಗೆ ಯಾವ್ದು ಬರುತ್ತೆ ಅದನ್ನು ನಾನು ಯೂಸ್ ಮಾಡಿಕೊಂಡೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿ ಸಾರಿನೂ ನಾನು ಯಾವುದೇ ವರ್ಕ್ ಆಯಿತು ಓವರಾಗಿ ಯಾವುದೂ ತೋರಿಸಿಲ್ಲ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಸಿಂಪಲ್ ಆಗಿರೋ ಡಿಸೈನ್ನ ಹಾಗೆ ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಲಿ ಅಂತಂದು ಆ ಥರನೇ ವಿಡಿಯೋ ಮಾಡ್ತಾ ಹೇಳಿದ್ದೀನಿ. ಈಗ ಈ ಕಡೆ ಸಿಂಪಲಾಗಿ ಡಿಸೈನ್ ಮಾಡಿಕೊಂಡೆ. ಈಗ ಈ ಸೈಡ್ ಕೂಡ ಅದೇ ಥರನೇ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇದನ್ನು ತಿರ್ಸ್ಕೊಂಡು ವರ್ಕು ತುಂಬಾ ನೀಟಾಗಿ ಬರುತ್ತೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೇಲಿ. ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮ ಎದುರಿಗೇ ಎಲ್ಲ ವರ್ಕ್ ಮಾಡಿ ನೀಟಾಗಿ ನಾರ್ಮಲ್ ಮಷೀನಿಂದನೇ ದಾರ ಯಾವ ರೀತಿಯಾಗಿ ಹಾಕ್ಕೋಬೇಕು, ಹಾಗೆ
ಪ್ಲೇಟ್ನ ಎಂಬ್ರಾಯ್ಡ್ರಿ ಪ್ಲೇಟ್ನ ಯಾವ ರೀತಿಯಾಗಿ ಹಾಕ್ಕೋಬೇಕು ಅಂತಂದು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ಅದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ವರ್ಕು ನೀಟಾಗಿ ನಿಧಾನವಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ ನೋಡಿ, ಯಾವುದೇ ಇದಿಲ್ಲ. ಈಗ ನೋಡಿ 2 ಕಡೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟ್ ನೆಕ್ಕು ಈ ಸೈಡ್ ಬರುತ್ತೆ, ಫ್ರಂಟ್ ನೆಕ್ಕು ಈ ಸೈಡ್ ಬರುತ್ತೆ. ಈ ಕಡೆನೂ ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ. ಇದು ರಫ್ ಸ್ಕೆಚ್ ಮಾತ್ರ, ರಫ್ ಸ್ಕೆಚ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಯಾಕೆಂದರೆ ನೀವು ಕೂಡ ಇದೇ ರೀತಿಯಾಗಿ ರಫ್ ಸ್ಕೆಚ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿ ಸಾರಿ ರಫ್ ಸ್ಕೆಚ್ ಮಾಡಿ ತೋರಿಸೋದು ನಿಮಗೆ. ಇವತ್ತು ಕೂಡ ಮೊನ್ನೆ ವೀಡಿಯೋ ಕೂಡ ನಾನು ಏನು ಮಾಡಿದ್ದೆ, ರಫ್ ಸ್ಕೆಚ್ ಮಾಡಿನೇ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ. ಈಗ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಉಳಿಸಿದ್ದೆ, ಅದಕ್ಕೋಸ್ಕರ ನಾನು ಇವತ್ತು ಇದಕ್ಕೂ ವರ್ಕ್ ಮಾಡಿ ಹಾಗೆ ಫ್ರಂಟ್ ನೆಕ್ಗೂ ಕೂಡ ವರ್ಕ್ ಮಾಡಿ ತೋರಿಸಿದ್ರೆ ಆಯಿತು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ಯಾರು ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ, ನಿಮಗೆ ಏನೂ ಅರ್ಥ ಆಗಲ್ಲ. ಬ್ಲೌಸ್ಗೆ ಮಾರ್ಕ್ ಮಾಡಬೇಕಾದ್ರೆ ಏನು ಮಾಡಿ, ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾರ್ಕ್ ಮಾಡಿ ನಾನು ತೋರಿಸ್ತೀನಿ. ಯಾಕೆಂದರೆ 1/2 ಇಂಚ್ವರೆಗೂ ಗ್ಯಾಪ್ ಮಾಡಿಕೊಂಡ್ರೆ ನಿಮಗೆ, ನೀವು ಇಲ್ಲೆಲ್ಲ ಕಟ್ಟಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ, ಎಂಬ್ರಾಯ್ಡ್ರಿ ವರ್ಕ್ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿವರೆಗೂ ಭುಜಕ್ಕೆ ಒಂದು 1/2 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಇದು ಮೇಲ್ಗಡೆ ಕಟ್ಟಿಂಗ್ ಮಾಡೋದಕ್ಕೆ ಬರುತ್ತೆ, ಈ ರೀತಿಯಾಗಿ ಕಟ್ಟಿಂಗ್ ಮಾಡೋದಕ್ಕೆ ಬರುತ್ತೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಕೂಡ 1/2 ಇಂಚ್ ಬಿಟ್ಕೊಂಡು, ಈಗ ಇದು ಭುಜಕ್ಕಾಗುತ್ತಲ್ವ, ಇದು ಆರ್ಮಲ್ ಆಗುತ್ತೆ. ಇಲ್ಲಿ 1/2 ಇಂಚ್ ಬಿಟ್ಕೊಂಡು ಈಗ ನಾನು ಮಾರ್ಕ್ ಎಲ್ಲಿಂದ ಮಾಡ್ತೀನಿ ಅಂದರೆ, ಇಲ್ಲೊಂದು 1/2 ಇಂಚಿಗೆ ನಾನು ಕೆಳಗಡೆ ಒಂದು ಗೆರೆನ ಹಾಕ್ಕೊಂಡು, ಈಗ ಫ್ರಂಟ್ ನೆಕ್ಕಿಗೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ಫ್ರಂಟ್ ನೆಕ್ ಯಾವ ರೀತಿಯಾಗಿ ತೊಗೋತೀನಿ ಅಂತ, ಇಲ್ಲಿ ಮಿಡಲ್ ಹೆಂಗಿದ್ರು ಎಡ್ಜ್ ಇದೆ, ಇದಕ್ಕೆ ಮಾರ್ಕ್ ಇದೆ. ಈ ಮಾರ್ಕಿಗೆ ಮತ್ತೊಂದು ಲೈನ್ ಹಾಕೋತೀನಿ ನೋಡಿ. ಹಾಕ್ಕೊಂಡಾದಮೇಲೆ ಇಲ್ಲಿ ಫ್ರಂಟ್ ನೆಕ್ಕಿಗೆ ನೀವು ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ಕೊಟ್ಕೊಂಡು ವರ್ಕ್ನ ಹಾಕ್ಕೊಳ್ಳಿ. ಈಗ ನೋಡಿ ನಾನು ಸ್ವಲ್ಪ ಡೀಪ್ ಇಟ್ಕೊಂಡೆ, ಯಾಕೆಂದರೆ ಇದು ಬೋಟ್ ನೆಕ್ ಬರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಅಗಲ ಜಾಸ್ತಿ ಬರುತ್ತೆ. ಅದನ್ನು ನೋಡಿನೇ ನೀವು ನೆಕ್ ಎಲ್ಲಿ ಡೀಪ್ ಬೇಕು ಇದನ್ನು ಒಳಗಡೆ ಆದರೂ ತೊಗೊಳ್ಳಿ. ಇಲ್ಲಾಂದರೆ ನಮ್ಗೆ ನೆಕ್ ಡೀಪ್ ಬೇಕು ಅಂತ ಆದರೆ, ಸ್ವಲ್ಪ ಶೇಪ್ ಡೀಪಾಗಿ ಬೇಕು ಅಂದರೆ ಸ್ವಲ್ಪ ಹೊರಗಡೆ ತೊಗೊಳ್ಳಿ. ನಾನೀಗ ಸುಮ್ಮನೆ ಸ್ಕೆಚ್ ಅಲ್ವ, ಇದು ರಫ್ ಸ್ಕೆಚ್ ಅಲ್ವ, ಅದಕ್ಕೆ ಸುಮ್ಮನೆ ನಿಮ್ಗೆ ಹಾಕಿ ಅಂದಾಜಿಗೆ ತೋರಿಸ್ತಾ ಇದ್ದೀನಿ. ಇದು ಮಿಡಲ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫ್ರಂಟ್ ನೆಕ್ಕಿಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇ ಇದೇ ರೀತಿಯಾಗಿ ರಂಗೋಲಿ ಶೇಪ್ ಕೊಡ್ತೀನಿ ನೋಡಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರಬೇಕು ಅಂದರೆ ನೋಟಿಫಿಕೇಷನ್ ಆಲ್ ಅಂತ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕೇಳಿ, ನಾನು ಕೂಡ ಅದನ್ನು ಟ್ರೈ ಮಾಡಿ ನಿಮಗೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಅದೇ ರೀತಿಯಾಗಿ ಕಲೀರಿ. ಯಾಕಂದರೆ ನನಗೆ ಯಾವುದು ಬರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ವೀಡಿಯೋ ಮೂಲಕ ತೋರಿಸ್ತೀನಿ. ನೀವು ಕೂಡ ನಿಮ್ಗೆ ಯಾವುದು ಬರುತ್ತೆ ಅದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆನಂತರ ನಾನು ಮಾಡಿರೋ ವೀಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಕ್ಟೀಸು ಫಸ್ಟು ಬರಬೇಕು. ಫಸ್ಟು ಪ್ರಾಕ್ಟೀಸ್ ಬಂದರೆ ಎಲ್ಲನೂ ಬರುತ್ತೆ ವರ್ಕ್ ಮಾಡೋದಕ್ಕೆ. ಈಗ ಫ್ರಂಟ್ ನೆಕ್ಕಿಗೆ ಇದೇ ರೀತಿಯಾಗಿ ಶೇಪ್ ಕೊಟ್ಕೊಂಡಿದ್ದೀನಿ. ಈಗ ವರ್ಕ್ ಮಾಡೋದಂತೂ ಇದೆ ನೋಡಿ. ಈಗ ನಾನು ಬ್ಯಾಕಲ್ಲಿ ಉಳಿಸಿರೋದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ನಾನು ಯಾವುದೇ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ, ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ಬ್ಯಾಕಲ್ಲಿ ಯಾವ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ಫಸ್ಟು ಒಂದು ಸೈಡು ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಬ್ರೌನ್ ಕಲರು ದಾರ ತೊಗೊಂಡಿದ್ದೀನಿ, ಸಿಲ್ಕ್ ದಾರನೇ. ಇದಕ್ಕೆ ಯಾವ್ದು ಯೂಸ್ ಮಾಡಿದ್ದೀನಿ ಅದೇ ಥರನೇ ಇಲ್ಲಿ ಕೂಡ ಯೂಸ್ ಮಾಡ್ತೀನಿ ನೋಡಿ. ಈಗ ಫಸ್ಟು ಔಟ್ಲೈನ್ ಕೊಟ್ಕೋತಾ ಹೋಗ್ತೀನಿ ನೋಡಿ. ಆಮೇಲೆ ಗ್ರೀನ್ ಕಲರು ಸಿಲ್ಕ್ ದಾರದಿಂದ ನಾನೇನು ಮಾಡ್ತೀನಿ, ಈ ರಂಗೋಲಿ ಶೇಪೆಲ್ಲ ಫಿಲ್ ಮಾಡ್ಕೋತಾ ಹೋಗ್ತೀನಿ. ಈಗ ಫಸ್ಟು ಎಲ್ಲವಷ್ಟು ಲೈನೆಲ್ಲ ಫಿಲ್ ಮಾಡ್ಕೋತಾ ಹೋಗ್ತೀನಿ ನೋಡಿ. ನಾನು ನಾರ್ಮಲ್ ಮಷಿನಿಂದನೇ ವರ್ಕ್ ಮಾಡ್ತಾಯಿದ್ದೀನಿ ಅಂತಂದು ಇನ್ನೂ ಕೆಲವರಿಗೆ ಅದು ಗೊತ್ತೇ ಆಗ್ತಾ ಇಲ್ಲ. ಪ್ರತಿ ಸರಿ ಪ್ರತಿ ವಿಡಿಯೋದಲ್ಲಿ ನಾನು ದಾರ ಯಾವ ರೀತಿಯಾಗಿ ಹಾಕಬೇಕು, ಪ್ಲೇಟ್ ಯಾವ ರೀತಿ ಎಂಬ್ರಾಯ್ಡ್ರಿ ಪ್ಲೇಟ್ ಯಾವ ರೀತಿಯಾಗಿ ಹಾಕಬೇಕು, ಫ್ರೇಮ್ನ ಯಾವ ರೀತಿಯಾಗಿ ಬಟ್ಟೆಗೆ ಫಿಕ್ಸ್ ಮಾಡಬೇಕಂತ ಪ್ರತಿ ವಿಡಿಯೋದಲ್ಲೂ ಹೇಳ್ಕೋತಾ ಬಂದಿದ್ದೀನಿ ನೋಡಿ. ರಂಗೋಲಿ ಡಿಸೈನ್ಗೆ ಔಟ್ಲೈನ್ ಕೊಟ್ಕೊಂಡಿದ್ದೀನಲ್ವ, ಈಗ ಸಿಲ್ಕ್ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಬಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಕೆಲವೊಬ್ಬರಿಗೆ ರಾಲ್ಸನ್ ಮಷಿನ್ನಲ್ಲಿ ಮತ್ತು ಡರ್ಬಿ ಪಿಕೋ ಮಷಿನ್ನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ಎಂಬ್ರಾಯ್ಡ್ರಿ ಸೆಟ್ಟಿಂಗೇ ಬೇರೆ,
ನಾರ್ಮಲ್ ಮಷಿನಲ್ಲಿ ನಾವು ಹಾಕೋ ಎಂಬ್ರಾಯ್ಡ್ರಿ ವರ್ಕೇ ಬೇರೆ. ಯಾಕೆ ಅಂದರೆ ಅದು ಸ್ವಲ್ಪ ಸೆಟ್ಟಿಂಗಲ್ಲಿರುತ್ತೆ, 1ರಿಂದ 5ರವರೆಗೂ ಸೆಟ್ಟಿಂಗಲ್ಲಿರುತ್ತೆ. ಆದರೆ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಬ್ಲೌಸ್ ಯಾವ ರೀತಿಯಾಗಿ ಹೊಲಿತೀವಿ ಅದೇ ಹೊಲಿಗೆಯಿಂದನೇ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತೀವಿ. ಈಗ ರೈಟಲ್ಲಿರೋದನ್ನು ರಂಗೋಲಿ ಡಿಸೈನು ಫಿಲ್ ಮಾಡ್ತಾ ಬಂದಿದ್ದೀನಿ. ಈಗ ರೈಟಲ್ಲಿ ಮುಗ್ದೋಯ್ತು. ನಾವು ಫ್ರೇಮ್ ಮೂಮೆಂಟು ತುಂಬಾ ಮುಖ್ಯ ಮಾಡೋದು. ಲೆಫ್ಟು ರೈಟು ಯಾವ ರೀತಿಯಾಗಿ ನಾವು ಫ್ರೇಮ್ ಮೂಮೆಂಟ್ ಮಾಡ್ತೀವಿ ಆ ರೀತಿಯಾಗಿ ವರ್ಕು ತುಂಬಾ ನೀಟಾಗಿ ಬರುತ್ತೆ. ನಾನು ತೋರಿಸ್ತಾಯಿದ್ದೀನಿ ನೋಡಿ ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅದೇ ರೀತಿಯಾಗಿ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಸ್ಟಾರ್ಟ್ ಮಾಡಿ. ರೈಟಲ್ಲಿ ಗ್ರೀನ್ ಕಲರ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಈಗ ನಾನು ಲೆಫ್ಟಲ್ಲಿ ಕೂಡ ಗ್ರೀನ್ ಕಲರ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಿದ್ದೀನಿ. ಯಾಕಂದರೆ ಫಸ್ಟು ನಾನು ಬ್ರೌನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ಮಾಡಿದ್ನಲ್ವ ಅದಕ್ಕೆ. ನೋಡಿ, ಈ ನಾರ್ಮಲ್ ಮಷಿನ್ನಲ್ಲಿ ಮೋಟ್ರೇನು ಕೂಡಿಸ್ಕೊಳ್ಳೋದು ಬೇಕಾಗಿಲ್ಲ. ಈ ವರ್ಕ್ ಮಾಡೋದಕ್ಕೆ ನಾವು ಕಾಲಿಂದ ತುಳ್ಕೋತಾ ಈ ವರ್ಕ್ನ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು ಆರಾಮವಾಗಿ. ಪಿಕೋ ಮಷಿನಿಗೆ ಮತ್ತು ರಾಲ್ಸನ್ ಮಷಿನ್ಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಮೋಟ್ರ್ ಬೇಕೇ ಬೇಕು. ಆದರೆ ಇದು ನಾವು ಕಾಲಿಂದ ತುಳ್ಕೋತಾ ವರ್ಕ್ ಮಾಡ್ಬೋದು. ಇದು ರನ್ನಿಂಗ್ ಸ್ಟಿಚ್ ಟೈಪು ಬರುತ್ತಿದ್ದು. ಸ್ಯಾಟಿನ್ ಸ್ಟಿಚ್ ಕೂಡ ಬರುತ್ತೆ ಇದರಲ್ಲಿ. ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಸ್ಯಾಟಿನ್ ಸ್ಟಿಚ್ ಯಾವ ರೀತಿಯಾಗಿ ಬರುತ್ತೆ ಅಂತಂದು ಹಾಕಿದ್ದೀನಿ. ಅದನ್ನು ಕೂಡ ನೋಡಿ ಒಂದ್ಸರಿ. ನಿಧಾನವಾಗಿ ಫ್ರೇಮ್ ಮೂಮೆಂಟು ಹಾಗೆ ಹ್ಯಾಂಡ್ ಮೂಮೆಂಟು ಮಾಡಿದರೆ ಸಾಕು, ನಮಗೆ ಎಂಬ್ರಾಯ್ಡ್ರಿ ವರ್ಕು ಬರುತ್ತೆ. ಈಗ ಲೆಫ್ಟ್ ಸೈಡಲ್ಲಿ ಕೂಡ ರಂಗೋಲಿ ಡಿಸೈನು ಫಿಲ್ ಮಾಡಿದ್ದೀನಿ. ಮತ್ತು ಬ್ರೌನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಕೋತೀನಿ ನೋಡಿ. ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಬರೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ನಾನು ಅದಕ್ಕೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ಈ ರೀತಿಯಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ನೋಡಿ, ನಾನು ಕಲಿಯೋದಲ್ಲದೆ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೋತಾ ಬಂದಿದ್ದೀನಿ, ನನ್ನಿಂದ ನೀವು ಕಲೀರಿ ಅಂತಂದು. ನನ್ನಿಂದ ನೀವು ಕಲ್ತಾದ್ಮೇಲೆ ನೀವು ಕೂಡ ಇದೇ ರೀತಿಯಾಗಿ ಇನ್ನೊಬ್ಬರಿಗೆ ಕಲಿಸ್ಲಿ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಬಾರಿಯೂ ನಾನು ಹೊಸ ಹೊಸ ಡಿಸೈನ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಇವಾಗ ಬ್ಯಾಕಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕು ಮುಗೀತು. ನಾನಿಲ್ಲಿ ಯಾವುದೇ ಸ್ಕೇಲನ್ನು ಬಳಸಿ ಗೆರೆನ ಹಾಕಿಲ್ಲ. ಸುಮ್ಮನೆ ರಫಾಗಿ ಕೈಯಿಂದ ಸ್ಕೆಚ್ ಮಾಡಿ ವರ್ಕ್ನ ಮಾಡಿದ್ದೀನಿ. ಎಂಬ್ರಾಯ್ಡ್ರಿ ವರ್ಕು ನಿಮಗೆ ರಫಾಗಿ ತೋರಿಸಿದ್ದೀನಿ. ನೀವೇನಾದರೂ ಬೇರೆ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಬೇಕು ಅಂತಾದರೆ ಫಸ್ಟ್ ನೀವು ಸ್ಕೇಲನ್ನು ಬಳಸಿ ಗೆರೆನ ಹಾಕ್ಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ರಫ್ ಸ್ಕೆಚ್ಚಿಂದ ವರ್ಕ್ ಮಾಡಿದ್ದೀನಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ನೀವು ಅಂದ್ಕೋಬೋದು ಇಲ್ಲಿ ಯಾಕೆ ನಾನು ಸ್ಕ್ಯಾಲಪ್ ಡಿಸೈನ್ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಇಲ್ಲಿ ನನಗೆ ಇಲ್ಲಿ ಪರ್ಫೆಕ್ಟ್ ಅನ್ನಿಸ್ತು, ಇಲ್ಲಿ ಪರ್ಫೆಕ್ಟ್ ಅನ್ನಿಸ್ತು. ಆದರೆ ಇಲ್ಲಿ ಮಾತ್ರ ನನಗೆ ಸಿಂಪಲ್ಲಾಗಿ ಈ ರೀತಿಯಾಗಿ ವರ್ಕ್ ಯಾವ ರೀತಿಯಾಗಿರುತ್ತೆ ಅಂತಂದು ಸಿಂಪಲ್ಲಾಗಿ ರಂಗೋಲಿ ಸ್ಟೆಪ್ ಅಷ್ಟೇ ವರ್ಕ್ ಮಾಡ್ಕೊಂಡಿದ್ದೀನಿ. ಆದರೆ ಇದಕ್ಕೆ ಸ್ಕ್ಯಾಲಪ್ ಡಿಸೈನ್ ಕೊಟ್ಟರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸಿಂಪಲ್ಲಾಗಿ ರಂಗೋಲಿ ಶೇಪ್ ಅಷ್ಟೇ ಕೊಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ರಫ್ ಸ್ಕೆಚ್ ಆಗಿರೋದಕ್ಕೆ ನಿಮಗೆ ಚೆನ್ನಾಗಿ ಕಾಣ್ತಾ ಇದೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ವರ್ಕ್ ನೀವು ಕಲೀಲಿ ಅನ್ನೋದಕ್ಕೋಸ್ಕರನೇ ರಫಾಗಿ ಒಂದು ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ವರ್ಕ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಬ್ಯಾಕೆಲ್ಲ ಮುಗೀತಲ್ಲ, ಫುಲ್ ಕವರ್ ಆಯ್ತಲ್ವ. ಈಗ ಫ್ರಂಟ್ ನೆಕ್ಕಿಗೆ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಈ ಎಂಬ್ರಾಯ್ಡ್ರಿ ವರ್ಕು ಅಂದರೆ ಬೋಟ್ ನೆಕ್ಕಿಗೆ ರಂಗೋಲಿ ಡಿಸೈನ್ ವರ್ಕು ತುಂಬಾ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ ಈಗ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ವೇಸ್ಟು ಒಂದು ಬ್ಲೌಸ್ ಪೀಸ್ ತೊಗೊಂಡು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರೂ ನೋಡಿ ಈ ವಿಡಿಯೋನ ನಾನು ಯಾವ ರೀತಿಯಾಗಿ ವರ್ಕ್ ಹಾಕಿದ್ದೀನಿ ಅಂತ. ಈಗ ನೋಡಿ, ಫ್ರಂಟ್ ನೆಕ್ಕಿಂದು ಔಟ್ಲೈನು ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ಈಗ ನೆಕ್ಸ್ಟು ರಂಗೋಲಿ ಡಿಸೈನ್ನ ವರ್ಕು ಮಾಡ್ತೀನಿ. ನಾನು ಮೊದಲಿನಿಂದನೂ ಯಾವ್ಯಾವ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ ಅದನ್ನೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಬ್ಲೌಸ್ ಮೇಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಬ್ಲೌಸ್ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಒಂದೇ ಬ್ಲೌಸ್ ಪೀಸ್ ತೊಗೊಂಡು ಅದ್ರ ಮೇಲೇ ಎಲ್ಲ ಡಿಸೈನು ಸ್ಕೆಚ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿರಿ. ಅದೇ ಬ್ಲೌಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಪ್ರಾಕ್ಟೀಸ್ ಮಾಡಿದ್ಮೇಲೆ ತಾನಾಗಿ ಈ ವರ್ಕ್ ಬರುತ್ತೆ, ಬರದೇ ಇರಲ್ಲ. ಅದಕ್ಕಾಗಿ ನಾನು ಹೇಳೋದು ಪ್ರತಿ ಸಾರಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳೋದು. ಕಲ್ತ್ರೇ ಎಲ್ಲ ವರ್ಕು ಚೆನ್ನಾಗಿ ಬರುತ್ತೆ, ಸುಮ್ಮನೆ ಯಾವುದು ಬರಲ್ಲ. ಅದಕ್ಕಾಗಿ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ
ನೋಡಿ ಚೆನ್ನಾಗಿ ಕಲೀರಿ ಅನ್ನೋದಕ್ಕೋಸ್ಕರನೇ ಪ್ರತಿಯೊಂದು ವೀಡಿಯೋದಲ್ಲಿ ನನಗೆ ಯಾವ್ದು ಅನುಕೂಲ ಆಗುತ್ತೋ ವೇಸ್ಟ್ ಬ್ಲೌಸ್ ಆಯಿತು ಮತ್ತು ಸ್ಯಾರಿಲಿ ತೆಗ್ದಿರೋ ಬ್ಲೌಸ್ ಆಯಿತು ಎಲ್ಲದ್ರ ಮೇಲೂ ಈ ನಾರ್ಮಲ್ ಮಷಿನಿಂದನೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸಿದ್ದೀನಿ. ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ವರ್ಕ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಫ್ರಂಟ್ ನೆಕ್ಕು ಕೂಡ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ರಫ್ ಸ್ಕೆಚ್ ಆದ್ರೂ ರಫ್ ಎಂಬ್ರಾಯ್ಡ್ರಿ ವರ್ಕ್ ಆದ್ರೂ ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ. ನೀವು ಕೂಡ ವೇಸ್ಟ್ ಆಗಿರೋ ಬ್ಲೌಸ್ ಪೀಸ್ ಮೇಲೆ ಸುಮ್ಮನೆ ಈ ರೀತಿಯಾಗಿ ವರ್ಕ್ ಮಾಡಿಕೊಂಡು ಸ್ಕೆಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ನಾನು ಪ್ರತಿ ಸಾರಿ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಪ್ರಾಕ್ಟೀಸ್ ಮಾಡಿದ ಮೇಲೆ ನಾವು ಯಾವುದೇ ಬ್ಲೌಸಿಗಾಯಿತು ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲು ನೀವು ಪ್ರಾಕ್ಟೀಸ್ ಮಾಡಿದರೆ ನಮಗೆ ನಾವು ಹ್ಯಾಂಡ್ ಮೂಮೆಂಟ್ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ವರ್ಕು ಕೂಡ ಹೋಗುತ್ತೆ. ಫಸ್ಟು ನೀವು ಫ್ರೇಮ್ ತೊಗೊಂಡು, ನಿಮಗೆ 10 ಇಂಚಿಂದು ಫ್ರೇಮು ನನ್ನ ಕಡೆ ಇಲ್ಲ ಅಂತ ಆದರೆ ಏನು ಮಾಡಿ, 8 ಇಂಚಿಂದಿರುತ್ತೆ, 5 ಇಂಚಿಂದಿರುತ್ತೆ. ಫಸ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಷ್ಟೊಂದು ಸಣ್ಣದು ತೊಗೊರಿ ಫ್ರೇಮು. ಅದರಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫ್ರೇಮ್ ಮೂಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆನಂತರ ನೀವು 10 ಇಂಚಿನ ತೊಗೊಂಡು ಬೇಕಾದರೆ ಪ್ರಾಕ್ಟೀಸ್ ಮಾಡಿರಿ ನಾರ್ಮಲ್ ಮಷೀನಲ್ಲಿ. ನೋಡಿ, ನಾರ್ಮಲ್ ಮಷೀನಿಂದನೇ ಈ ರೀತಿ ವರ್ಕೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಈಗ ಈ ಫ್ರೇಮ್ನ ತೆಗೆದ್ಬಿಟ್ಟು ಯಾವ ರೀತಿಯಾಗಿ ಬಂದಿದೆ ವರ್ಕು, ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಒಂದು ಸಾರಿ. ನೋಡಿ, ಇದು ಬೋಟ್ ನೆಕ್ಕಿಗೆ ಬ್ಯಾಕ್ ನೆಕ್ಕು ನಾನೇನು ಮಾಡಿದ್ದೀನಿ, ಇದು ರಂಗೋಲಿ ಶೇಪ್ ತೊಗೊಂಡು ಮಿಡಲಲ್ಲಿ ಲೋಟಸ್ಸು ಸ್ಕೆಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಟ್ರೆಂಡಿಂಗ್ನಲ್ಲಿರುವಂತಹ ವರ್ಕ್ನೇ, ಎಂಬ್ರಾಯ್ಡ್ರಿ ವರ್ಕ್ನೇ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಈ ರೀತಿಯೆಲ್ಲ ವರ್ಕ್ ಇರುತ್ತಾ ಅಂತ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಮೇನಾಗಿ ನಾನು ನಾರ್ಮಲ್ ಮಷೀನಲ್ಲಿ ವರ್ಕ್ ಮಾಡಿರೋದು ಅದು ಗೊತ್ತಾಗಬೇಕು ಜನರಿಗೆ. ಅದು ಜನರಿಗೆ ಗೊತ್ತಾದರೆ ಅವರು ಕೂಡ ಇದೇ ರೀತಿಯಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ನಾನು ಪದೇ ಪದೇ ಹೇಳೋದು. ನಿಮಗೆ ಗೊತ್ತಿರೋದಲ್ಲದೆ, ನನಗೂ ಗೊತ್ತಿರೋದಲ್ಲದೆ ಇನ್ನೊಬ್ರಿಗೂ ಕೂಡ ಗೊತ್ತಾಗಬೇಕು. ಈಗ ಫ್ರಂಟ್ ನೆಕ್ ನೋಡಿ, ಫ್ರಂಟ್ ನೆಕ್ ಇದು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನೀವೇ. ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಯಾವುದೇ ಸುಳ್ಳು ಹೇಳ್ತಾ ಇಲ್ಲ. ಪ್ರತಿ ಸಾರಿ ಕೆಲವೊಬ್ರು ಕೇಳ್ತಾ ಇರ್ತೀರ ನೀಟ್ ಬರುತ್ತಾ ಅಂತ. ನೀಟಾಗೇ ಬರುತ್ತೆ. ನೀಟಾಗೆ ಬರೋದನ್ನು ನಾನು ವೀಡಿಯೋ ಮಾಡಿ ನಿಧಾನವಾಗಿ ಹೇಳ್ತಾ ಇರೋದು ನಿಮಗೆ. ಪದೇ ಪದೇ ಅದೇ ಹೇಳ್ತಿರೋದು, ನೀಟಾಗಿ ಬರುತ್ತೆ. ಆದರೆ ನಾರ್ಮಲ್ ಮಷೀನಲ್ಲಿ ಅಂದರೆ ಬ್ಲೌಸ್ ಹೊಲಿಯೋ ಮಷೀನಲ್ಲಿನೇ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಫಸ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅಂದರೆ ನಾರ್ಮಲ್ ಮಷೀನೇ ನಾನು ವರ್ಕ್ ಮಾಡಿರೋದು. ಪ್ರತಿಯೊಂದು ವೀಡಿಯೋದಲ್ಲಿ ನಾರ್ಮಲ್ ಮಷೀನಲ್ಲೇ ವರ್ಕ್ ಮಾಡಿದ್ದೀನಿ ನಾನು. ಇದನ್ನು ಕೂಡ ನಿಮ್ಮೆದುರಿಗೆ ಯಾವ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ಅಂತ ನೀವೇ ನೋಡಿ. ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರ ನನಗೆ. ಕೊನೆವರೆಗೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನನಗೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.